ನಮಸ್ಕಾರ, ಪ್ರೀತಿ ಕುಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ಶಾವಿಗೆನ ಯಾವ ರೀತಿ ಒಂದು ಕರೆಕ್ಟ್ ಅಳತೆಯಲ್ಲಿ ಇಟ್ಕೊಂಡು ಬೇಗ ಆಗುವಂತಹ ರೀತಿಯಲ್ಲಿ ಯಾವ ರೀತಿ ಮಾಡೋದೆಂಬುದಾಗಿ ನೋಡೋಣ. ನಾನಿಲ್ಲಿ 1 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಿದ ನಂತರ ಅರ್ಧ kg ನಾನು ಶಾವಿಗೆ ಹಾಕ್ಕೊತಾ ಇದ್ದೀನಿ. ನಾನು ಕಪ್ಪು ಲೆಕ್ಕದಲ್ಲಿ ನೋಡಿದ್ರೆ 1.5 ಕಪ್ ಬಂತು ದೊಡ್ಡ ಕಪ್ಪಲ್ಲಿ. ಇದನ್ನೇನು ಮಾಡೋಣ, ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಉರಿಯೋಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಬೇಕು ಅಷ್ಟೇ. ನೋಡಿಕೊಂಡು ನೀಟಾಗಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಬಿಡೋಣ. ನಾವು ಈ ಪಾಯಸಕ್ಕೆಲ್ಲ ಹುರ್ಕೊತೀವಲ್ವ, ಆ ಥರ ಎಲ್ಲ ಹುರಿಬಾರ್ದು. ಆ ಕಲರ್ ಚೇಂಜ್ ಆಗಬಾರ್ದು, ಆದರೆ ಹುರಿದಿರೋ ಥರನೂ ಇರಬೇಕು. ಆ ಥರ ನೋಡಿಕೊಂಡು ನಿಧಾನವಾಗಿ ನಾವು ಹುರ್ಕೊಳ್ಳೋಣ. ನೋಡ್ರಿ, ಹುರಿದಿದ್ದಾಯಿತು. ಇದನ್ನ ಎತ್ತಿ ನಾವು ಸೈಡ್ಗೆ ಇಟ್ಕೊಂಡ್ಬಿಡೋಣ. ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿಬಿಟ್ಟು ಸೈಡ್ಗೆ ಹಾಕ್ಕೊಂಬಿಟ್ಟು ಇವಾಗ ಅದೇ ಬಾಣಲಿಯಲ್ಲೇ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. 3 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ, ನಾನು ಇದೆಲ್ಲ ಸಾಸಿವೆ ಜೀರಿಗೆ ಎಲ್ಲ ಹಾಕೋ ಟೈಮಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಉರಿ ಸ್ವಲ್ಪ ಕಮ್ಮಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿರಿ, 1 ಸ್ಪೂನ್ ಆಗಷ್ಟು ಸಾಸಿವೆ, 1 ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನೀವು ಇದ್ರ ಕ್ವಾಂಟಿಟಿ ಬೇಕಾದರೆ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು. ನಾನು ಸ್ವಲ್ಪ ಅದು ತಿನ್ನಬೇಕಾದ್ರೆ ಚೆನ್ನಾಗಿ ಸಿಗಲಿ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಇದನ್ನೇನು ಮಾಡೋಣ, ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ನೋಡ್ರಿ, ಈ ಥರ ಅಂದರೆ ಕಲರ್ ಎಲ್ಲ ಚೇಂಜ್ ಆಗೋ ತನಕ ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ನಾನಿವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡೋಕೊಳ್ರಿ. ನಾನಿಲ್ಲಿ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನನಗೆ ಅದೇ ಸಾಕು, ಅಂದರೆ ಖಾರ ನಮ್ಮ ಮನೇಲಿ ಕಮ್ಮಿ ತಿನ್ನೋದ್ರಿಂದ ಅದೇ ಸಾಕು. ನೀವೇನಾದರೂ ಖಾರ ಸ್ವಲ್ಪ ಸ್ಪೈಸಿ ಇಷ್ಟಪಡ್ತೀರಂದರೆ ನೀವು ಬೇಕಾದರೆ ಅದರಲ್ಲಿ ಒಣಮೆಣ್ಸಿನ್ಕಾಯಿ ಸಹ ಆ್ಯಡ್ ಮಾಡ್ಕೊಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. 1.5 ಈರುಳ್ಳಿ ನಾನು ಕಟ್ ಮಾಡಿಕೊಂಡಿದ್ದೀನಿ. ದೊಡ್ಡ ಈರುಳ್ಳಿ ಆದರೆ 1 ಈರುಳ್ಳಿ ಕಟ್ ಮಾಡಿಕೊಂಡ್ರಿ. ಅಲ್ಲಿ ಸ್ಲೇಸಾಗಿ ಕಟ್ ಮಾಡಿಕೊಂಡಿದ್ದೀನಿ, ಯಾಕಂದರೆ ತಿನ್ನಬೇಕಾದ್ರೆ ಪ್ಯಾಕ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಹುರಿದಿದ್ದಾದಮೇಲೆ ಕರಿಬೇವು ಹಾಕ್ಕೊಂಬಿಡೋಣ. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇವಾಗ ಫ್ರೈ ಮಾಡ್ಕೊಂಬಿಡೋಣ. ನಾವಿಲ್ಲಿ ಉಪ್ಪ ಮಾಡೋದ್ರಿಂದ ಈರುಳ್ಳಿಯನ್ನು ತುಂಬ ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಲೈಟ್ ಬ್ರೌನ್ ಕಲರ್ ಬರೋ ತನಕ ಇದ್ದರೆ ಸಾಕು. ಅದಾಗಿದ ತಕ್ಷಣ ನಾನಿಲ್ಲಿ 1 ಟೊಮೊಟೊನ ಕಟ್ ಮಾಡಿಕೊಂಡಿದ್ದೆ, ಅದು ಹಾಕ್ಕೊತಾ ಇದ್ದೀನಿ. ಚಿಕ್ಕ ಟೊಮೊಟೊ 1 ಕಟ್ ಮಾಡ್ಕೊಂಡಿದ್ದೆ. ನೀವು ದೊಡ್ಡ ಟೊಮೊಟೊ ಆದರೆ ಅಂದರೆ ಟೊಮೊಟೊ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಬೇಕು, ಬೇಕಾದರೆ ಅದರಲ್ಲಿ ಲೈಮ್ ಸೇರಿಸ್ಕೊಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಬಿಟ್ಟು ಮತ್ತೆ ಇನ್ನೊಂದ್ಸತಿ ಇದನ್ನ ಕಲಿಸ್ಬಿಟ್ಟು ಏನು ಮಾಡೋಣ, ಕಮ್ಮಿ ಉರಿ ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹುರ್ಕೊತಾ ಇರೋಣ. ಯಾಕಂದರೆ ಟೊಮೊಟೊ ಎಲ್ಲ ನಮಗೆ ಅದು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನಾವು ಹುರ್ಕೊಳ್ಳೋಣ. ಇವಾಗ ಏನು ಮಾಡೋಣ, ನಾನಿಲ್ಲಿ ಅರಿಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಂದರೆ ಒಂದು 1/4 ಸ್ಪೂನ್ ಆಗಷ್ಟು, 1/4ರಿಂದ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಹಾಕ್ಕೊಂಡ್ರೆ ಸಾಕು. ಅರಿಶಿನ ಜಾಸ್ತಿ ಹಾಕ್ಕೊಬಾರ್ದು. ಹಾಕ್ಕೊಂಬಿಟ್ಟು ಸ್ವಲ್ಪ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಆಯಿತು. ಹಾಕಿದಾದ್ಮೇಲೆ ಇಲ್ಲಿ ನೀರಿನ ಅಳತೆನೇ ಇಂಪಾರ್ಟೆಂಟು. ಶಾವಿಗೆ ಉಪ್ಮಾ ಯಾವಾಗೇ ಮಾಡಲಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಮೆತ್ತಗಾಗುತ್ತೆ, ನೀರು ಕಮ್ಮಿ ಹಾಕಿದ್ರೆ ಬೇಯ್ದರ ಆಗುತ್ತೆ. ನೀವು 1 ಕಪ್ಗೆ 1/4 ಕಪ್ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ನಿಮ್ಗೆ ಯಾವಾಗೆ ತೋರಿಸಿರೋ ಪ್ರಕಾರ 1.5 ಕಪ್ಪು ಶಾವಿಗೆ ಇತ್ತಲ್ವ, ಅದಕ್ಕೋಸ್ಕರ 2 ಕಪ್ಪು ನಾನು ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ಅರ್ಧ ಕಪ್ ಮಾತ್ರ ನಾನು ಜಾಸ್ತಿ ಹಾಕ್ಕೊಂಡೆ ನೀರು ಅಷ್ಟೇ. ಇವಾಗ ಕುದೀದೈತಿ ನೋಡ್ರಿ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಸ್ವಲ್ಪ ರುಚಿ ನೋಡ್ಕೊಂಬಿಟ್ಟು ಇದು ಮಾಡ್ಬೋದು. ನಾನು ಇವಾಗ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದು ಹಾಕ್ಕೊತಾ ಇದ್ದೀನಿ. ಇವಾಗ ಹುರಿ ಏನು ಮಾಡೋಣ, ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಶಾವಿಗೆನ ಹಾಕ್ಬಿಡೋಣ. ಫುಲ್ಲು ಸಿಮ್ಮಲ್ಲಿ ಇಟ್ಬಿಡಬೇಕು. ನಾವು ಈ ಬಿರಿಯಾನಿ ಎಲ್ಲ ದಮ್ಮಲ್ಲಿ ಬಿಡ್ತೀವಲ್ವ, ಆ ಥರನೇ ಸೇಮ್ ಇದನ್ನು ಮಾಡ್ಕೊಬೇಕು. ಅವಾಗ ಏನು ಮಾಡುತ್ತೆ, ಚೆನ್ನಾಗಿ ಶಾವಿಗೆನೂ ಬೇಯುತ್ತೆ. ನಿಮಗೆ ಅದು ಉಪ್ಮಾ ಬಿಡಿಯಾಗಿ ಮುದ್ದೆ ಥರ ಆಗ್ದಿರ ಬಿಡಿಯಾಗಿ ಚೆನ್ನಾಗಿ ಉಪ್ಮಾ ನಿಮಗೆ ರೆಡಿ ಆಗುತ್ತೆ. ಇವಾಗ ಏನು ಮಾಡೋಣ, ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಕ್ಲೋಸ್ ಮಾಡಿದೆ. ಒಂದು 2 ಮಿನಿಟ್ಸ್ ಆಗಷ್ಟು ಕ್ಲೋಸ್ ಮಾಡಿಬಿಟ್ಟು ಇವಾಗ ಇನ್ನೊಂದು ಸತಿ ನಾನು ಇದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀರಿನಂಶ ಎಷ್ಟು ಕಮ್ಮಿ ಆಗ್ತೈತೆ ಅಂತ. ಇವಾಗ ಏನು ಮಾಡೋಣ, ಈ ಥರ ಕಲಿಸ್ಕೊಂಡ್ಬಿಟ್ಟು ಮತ್ತೆ ನಾವು ಸಿಮ್ಮಲ್ಲಿ 1-2ರಿಂದ 3 ನಿಮಿಷ, ಉಪ್ಮಾ ಅಂತ ಆಗೋದ್ರಿಂದ ಬೇಗ ಆಗಿಬಿಡುತ್ತೆ. ನೋಡಿರಿ, ಮತ್ತೆ ನಾನು ಕ್ಲೋಸ್ ಮಾಡಿಟ್ಕೊಂಡಿದ್ದೆ. ಎಷ್ಟು ಚೆನ್ನಾಗಾಗೈತೆ ನೋಡಿರಿ.
ನಾನು ಆವಾಗಿಂದ ನಿಮಗೆ ಲಿಡ್ ಕ್ಲೋಸ್ ಮಾಡೋದು ವಿಡಿಯೋ ಬಂದಿಲ್ಲ, ಸಾರಿ. ಏನಾದರೂ 2 ಮಿನಿಟ್ಸ್ಗೆ ಒಂದು ಸತಿ ನೀವು ಕ್ಲೋಸ್ ಮಾಡ್ಕೊತಾ ಇರಬೇಕು. ನೋಡ್ರಿ ನಾನು ಇವಾಗ ಸ್ಟವ್ ಫುಲ್ಲು ಆಫ್ ಮಾಡಿದ್ದೀನಿ. ಅತಿ ಬೇಗನೆ ಆಗುವಂತಹ ಬಿಡಿಬಿಡಿಯಾಗಿರುವಂತಹ ಒಂದು ಉಪ್ಮಾ, ಶಾವಿಗೆ ಉಪ್ಮಾ ರೆಡಿ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.